ಶ್ರೀಕೃಷ್ಣ ಹೇಳುತ್ತಾನೆ, ಗಾಳಿ ಒಂದೇ ದಿಕ್ಕಿನಲ್ಲಿ ಬೀಸುವುದಿಲ್ಲ, ಅದು ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಅದೇ ರೀತಿ ವ್ಯಕ್ತಿಯ ಭವಿಷ್ಯವೂ ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಅದಕ್ಕಾಗಿಯೇ ಸಮಯಗಳು ಕೆಟ್ಟದಾಗಿದ್ದರೆ ಚಿಂತಿಸಬೇಡಿ, ಸರಿಯಾದ ಸಮಯಕ್ಕಾಗಿ ಕಾಯಿರಿ, ಏಕೆಂದರೆ ಕಾಲಗಳು ಖಂಡಿತವಾಗಿಯೂ ಬದಲಾಗುತ್ತವೆ. ನೆನಪಿಡಿ, ನಿಮ್ಮ ಜೀವನದ ಮೇಲೆ ಎಂದಿಗೂ ಕೋಪಗೊಳ್ಳಬೇಡಿ, ಏಕೆಂದರೆ ಅನೇಕ ಜನರು ನಿಮ್ಮಂತೆಯೇ ಜೀವನವನ್ನು ನಡೆಸುವ ಕನಸು ಕಾಣುತ್ತಾರೆ. ನೀವು ಯಾವುದೇ ವಿಫಲ ವ್ಯಕ್ತಿಯನ್ನು ಅವರು ಏಕೆ ಯಶಸ್ವಿಯಾಗುತ್ತಿಲ್ಲ ಎಂದು ಕೇಳಿದರೆ ಅವರು ನಿಮಗೆ 2 ಕಾರಣಗಳನ್ನು ನೀಡುತ್ತಾರೆ: ಇದು ಅಥವಾ ನನಗೆ ಸಮಯವಿರಲಿಲ್ಲ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ಧನ್ಯವಾದಗಳು, ಏಕೆಂದರೆ ನಾವು ಕಲಿಯಬೇಕಾದ ಜನರು ಇವರು. ನಂಬಿಕೆಯನ್ನು ಬುದ್ಧಿವಂತಿಕೆಯಿಂದ ನೀಡಬೇಕು. ನೀವು ಒಂದು ಸಮಸ್ಯೆಯನ್ನು ನಿಭಾಯಿಸಿದ್ದರೆ ಅದಕ್ಕೆ ಪರಿಹಾರವನ್ನು ಹುಡುಕಿ, ನೆಪಗಳನ್ನಲ್ಲ. ನೀವು ಯಾರನ್ನಾದರೂ ಪ್ರೀತಿಸಿದಾಗ ನೀವು ಸರಿಯಾಗಿದ್ದರೆ ನೀವು ಕೋಪಗೊಳ್ಳುವ ಅಗತ್ಯವಿಲ್ಲ, ಮತ್ತು ನೀವು ತಪ್ಪಾಗಿದ್ದರೆ ನೀವು ಕೋಪಗೊಳ್ಳುವ ಹಕ್ಕನ್ನು ಹೊಂದಿಲ್ಲ. ನಿಮ್ಮ ಎಲ್ಲಾ ಸಮಯವನ್ನು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಕಳೆಯಿರಿ, ಏಕೆಂದರೆ ಈಗ ಸಂಬಂಧಗಳು ಜನರೊಂದಿಗಲ್ಲ, ಹಣದಿಂದ ಮಾಡಲ್ಪಡುತ್ತವೆ, ಆದರೆ ಇತರರಿಗೆ ಒಳ್ಳೆಯದನ್ನು ಮಾಡುವುದರೊಂದಿಗೆ. ಯಾವಾಗಲೂ ಫಲ ನೀಡುವ ವ್ಯಕ್ತಿಯು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ, ಏಕೆಂದರೆ ಒಂದು ಮರ ಮಾತ್ರ ಕಲ್ಲುಗಳ ಭಾರವನ್ನು ಹೊರಬೇಕಾಗುತ್ತದೆ. ಶಿಕ್ಷಣವನ್ನು ಕಥೆಗಳಿಂದ ಪಡೆಯಬಹುದು, ಆದರೆ ಮೌಲ್ಯಗಳನ್ನು ಯಾವಾಗಲೂ ಮನೆಯಿಂದ ಕಲಿಯಲಾಗುತ್ತದೆ. ತಾಳ್ಮೆಯಿಂದಿರಿ, ನಿರುತ್ಸಾಹಗೊಳಿಸಬೇಡಿ, ಏಕೆಂದರೆ ನಿಮಗೆ ಬರೆದವರು ವಿಶ್ವದಲ್ಲಿಯೇ ಶ್ರೇಷ್ಠ ಬರಹಗಾರ. ಎಷ್ಟೇ ಅವಮಾನ ಮಾಡಿದರೂ ನೀವು ಚಿಂತನಾಶೀಲವಾಗಿ ಮಾಡಬೇಕು, ಏಕೆಂದರೆ ಅವಮಾನವು ಸ್ಪಷ್ಟವಾದ ವಾಸನೆಯೊಂದಿಗೆ ಹಿಂತಿರುಗುತ್ತದೆ. ಇಂದು ನಿಮ್ಮ ಶಕ್ತಿಯನ್ನು ಬಳಸುವ ಮೂಲಕ ನೀವು ಹಿಂತಿರುಗಿ ನಿಮ್ಮ ಹಿಂದಿನದನ್ನು ಸುಧಾರಿಸಲು ಸಾಧ್ಯವಿಲ್ಲ, ಆದರೆ ಇಂದು ನಿಮ್ಮ ಶಕ್ತಿಯನ್ನು ಬಳಸುವ ಮೂಲಕ ನೀವು ಖಂಡಿತವಾಗಿಯೂ ನಿಮ್ಮ ಭವಿಷ್ಯವನ್ನು ಸುಧಾರಿಸಬಹುದು. ಶ್ರೀಕೃಷ್ಣ ಹೇಳುತ್ತಾನೆ, ನಿಮ್ಮ ಬಗ್ಗೆ ಅಸೂಯೆಪಟ್ಟವರನ್ನು ದ್ವೇಷಿಸಬೇಡಿ, ಏಕೆಂದರೆ ಅವರು ನೀವು ಅವರಿಗಿಂತ ಉತ್ತಮರು ಎಂದು ಈಗಾಗಲೇ ಒಪ್ಪಿಕೊಂಡಿದ್ದಾರೆ. ಈ 5 ವಿಷಯಗಳನ್ನು ಈಗಲೇ ಬಿಟ್ಟುಬಿಡಿ, ನೀವು ಜೀವನದಲ್ಲಿ ತುಂಬಾ ಸಂತೋಷವಾಗಿರುತ್ತೀರಿ. ಎಲ್ಲರನ್ನೂ ಸಂತೋಷಪಡಿಸುವುದು, ಇತರರಂತೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದುವುದು, ಹಿಂದಿನ ಜೀವನವನ್ನು ನಡೆಸುವುದು, ನಿಮ್ಮನ್ನು ಇತರರಿಗಿಂತ ಕೀಳಾಗಿ ಪರಿಗಣಿಸುವುದು. ಅಸಹಾಯಕತೆಯ ಬಗ್ಗೆ ಹೆಚ್ಚು ಯೋಚಿಸಬೇಡಿ, ಸಂತೋಷವಾಗಿರಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಡೆಯಲು ಕಲಿಯಿರಿ. ನಿಮ್ಮ ಹೆತ್ತ ತಾಯಿಯ ಕೈ ಹಿಡಿದುಕೊಳ್ಳಿ. ಜನರನ್ನು ಮುದ್ದಿಸುವ ಅಗತ್ಯವಿಲ್ಲ. ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ಬಿಟ್ಟು ಹೋಗುವವರು ಅನೇಕರಿದ್ದಾರೆ, ಆದರೆ ನಿಮ್ಮೊಂದಿಗೆ ನಿಲ್ಲುವವರು ಬಹಳ ಕಡಿಮೆ ಜನ. ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಪ್ರೀತಿಸುವವರನ್ನು ಪ್ರಶಂಸಿಸಿ, ಏಕೆಂದರೆ ಜಗತ್ತಿನಲ್ಲಿ ನಿಮ್ಮನ್ನು ಕಾಳಜಿ ವಹಿಸುವ ಜನರು ಕಡಿಮೆ ಮತ್ತು ಕಡಿಮೆ ಇದ್ದಾರೆ. ನೀವು ಯಾರನ್ನಾದರೂ ಲಕ್ಷಾಂತರ ಬಾರಿ ಪ್ರೀತಿಸಬಹುದು, ಆದರೆ ಮೋಸ ಮಾಡಲು ಕಲಿತವನು ಇನ್ನೂ ನಿಮ್ಮನ್ನು ಮೋಸಗೊಳಿಸುತ್ತಾನೆ. ಜನರು ನಿಮ್ಮನ್ನು ತಿಳಿದಿರಬಹುದು, ಆದರೆ ಕಾಳಜಿ ವಹಿಸುವವರನ್ನು ನೀವು ಗುರುತಿಸಬೇಕು. ತಪ್ಪು ವ್ಯಕ್ತಿ ನಿಮ್ಮ ಜೀವನವನ್ನು ಬಿಡದಿದ್ದರೆ ಸರಿಯಾದ ವ್ಯಕ್ತಿಯೂ ಬರುವುದಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಯಾರು ಏನು ಮಾಡುತ್ತಿದ್ದಾರೆ, ಅವನು ಎಷ್ಟು ಮಾಡುತ್ತಿದ್ದಾನೆ, ಅವನು ಅದನ್ನು ಹೇಗೆ ಮಾಡುತ್ತಿದ್ದಾನೆ. ನೀವು ಇದೆಲ್ಲವನ್ನೂ ದೂರವಿಟ್ಟಷ್ಟು ನೀವು ಸಂತೋಷವಾಗಿರುತ್ತೀರಿ. ಇಂದು ಈ ಜಗತ್ತಿನಲ್ಲಿ ಯಾವುದೇ ಉತ್ಸಾಹವಿಲ್ಲ, ಮೂರ್ಖತ್ವವಿಲ್ಲ, ಶಾಂತಿಗೆ ದಾರಿಯಿಲ್ಲ, ಆದರೆ ಸಂತೋಷ ಒಂದೇ ದಾರಿ. ನೀವು ಸರಿಯಾದ ದಾರಿಯಲ್ಲಿದ್ದರೆ ಚಿಂತಿಸಬೇಡಿ, ಬದಲಾಗಿ ಆ ದಿಕ್ಕಿನಲ್ಲಿ ಸಾಗಿದಿರಿ. ಹಾಗೆ ಮಾಡುವುದರಿಂದ ನೀವು ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ಸಾಧಿಸುವಿರಿ. ಸಮಯವು ಇಡೀ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದದ್ದು, ಆದ್ದರಿಂದ ಅದನ್ನು ವ್ಯರ್ಥ ಮಾಡಬೇಡಿ. ಇಲ್ಲವಿದ್ದರೆ ಕೊನೆಯಲ್ಲಿ ನೀವು ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಬೇರೇನನ್ನೂ ಪಡೆಯುವುದಿಲ್ಲ. ಜೀವನದಲ್ಲಿ ಯಾರೊಂದಿಗೂ ನಿಮ್ಮನ್ನು ಹೋಲಿಸಬೇಡಿ. ಚಂದ್ರ ಮತ್ತು ಸೂರ್ಯನನ್ನು ಹೋಲಿಸಲಾಗದಂತೆ ಎರಡೂ ತಮ್ಮದೇ ಆದ ಸಮಯದಲ್ಲಿ ಹೊಳೆಯುತ್ತವೆ. ನೀವು ಯಾವುದಾದರೂ ಮಾಡಲು ಹೆದರುತ್ತಿದ್ದರೆ ಭಯವು ನಿಮ್ಮ ಕೆಲಸ ನಿಜವಾಗಲು ಧೈರ್ಯವಾದದ್ದು ಎಂಬುದರ ಸಂಕೇತವಾಗಿದೆ. ಭಾರತವು ಒಂದು ಕನಸು. ಯಾರು ಎತ್ತರ ಮತ್ತು ಹೆಮ್ಮೆ ಪಡುತ್ತಾರೋ ಅವರ ಪರೀಕ್ಷೆಗಳು ಅಸಾಮಾನ್ಯವಾಗಿವೆ. ಯಾರ ದೃಷ್ಟಿಗಲ್ಲೂ ಎಂದಿಗೂ ಬೀಳಬೇಡಿ, ಏಕೆಂದರೆ ಕ್ಷಮಿಸುವ ವ್ಯಕ್ತಿ ಕ್ಷಮಿಸುತ್ತಾನೆ, ಆದರೆ ಅವನ ಹೃದಯದಲ್ಲಿ ಮೊದಲಿನಂತೆ ಪ್ರೀತಿ ಇರುವುದಿಲ್ಲ. ಅನೇಕ ಸಂಬಂಧಗಳಿವೆ, ಆದರೆ ನೋವನ್ನು ಹಂಚಿಕೊಳ್ಳುವವನೇ ನಿಜವಾದವನು. ಪ್ರೀತಿ ಮತ್ತು ವಿಶ್ವಾಸ ಸಂಬಂಧಗಳು ಪರಸ್ಪರ ಎಂದಿಗೂ ದೃಷ್ಟಿ ಕಳೆದುಕೊಳ್ಳಬೇಡಿ, ಏಕೆಂದರೆ ಪ್ರೀತಿ ಎಲ್ಲರಲ್ಲೂ ಕಂಡುಬರುವುದಿಲ್ಲ ಮತ್ತು ನಂಬಿಕೆ ಎಲ್ಲರಲ್ಲೂ ಕಂಡುಬರುವುದಿಲ್ಲ. ಯಾರಾದರೂ ಇತರರಿಂದ ದ್ರೋಹಕ್ಕೆ ಒಳಗಾದಾಗ ಅವರು ಅವರನ್ನು ಪ್ರೀತಿಸುತ್ತಾರೆ. ಯಾರಾದರೂ ತಮ್ಮದೇ ಜನರಿಂದ ದ್ರೋಹಕ್ಕೆ ಒಳಗಾದಾಗ ಒಬ್ಬ ವ್ಯಕ್ತಿ ಮೌನವಾಗುತ್ತಾನೆ. ಒಂದು ವಿಷಯವನ್ನು ನೆನಪಿಡಿ, ಕರ್ಮದ ಹೊಡೆತ ಬಿದ್ದಾಗ ಅದು ರಾಜನನ್ನು ಬೇಡಿಕೊಳ್ಳುವಂತೆ ಮಾಡುತ್ತದೆ. ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ಕೇಳುತ್ತೇವೆ, ಆದರೆ ನಾವೇ ಅದರಲ್ಲಿ ಸಿಲುಕಿಕೊಳ್ಳುತ್ತೇವೆ. ಆಗಾಗ್ಗೆ ಜೀವನದಲ್ಲಿ ಎಲ್ಲರನ್ನೂ ನೋಡಿಕೊಳ್ಳುವ ಅನ್ವೇಷಣೆಯಲ್ಲಿ
ನಾವು ಯಾವಾಗಲೂ ಹಿಂದುಳಿಯುತ್ತೇವೆ. ನೀವು ಸಮಯದ ಬಗ್ಗೆ ಸ್ವಲ್ಪ ನಂಬಿಕೆಯನ್ನು ಹೊಂದಿರಬೇಕು, ಏಕೆಂದರೆ ಇದು ಒಂದು ದಿನ ಉತ್ತಮ ಮುಖಗಳನ್ನು ಸಹ ಬಹಿರಂಗಪಡಿಸುತ್ತದೆ. ದುಃಖಿಸುವುದು ನಿಮ್ಮ ಅಭ್ಯಾಸವಾಗುವ ಮೊದಲು ಸಂತೋಷವಾಗಿರಲು ಕಲಿಯಿರಿ. ಕೋಪಗೊಂಡ ನಂತರ ತಮ್ಮ ಜೀವನವನ್ನು ಮುರಿದು ಬಿಟ್ಟು ಹೊರಟು ಹೋದವರು ಎಂದಿಗೂ ಹಿಂತಿರುಗುವುದಿಲ್ಲ. ಕೆಲವರು ಪ್ರತಿದಿನ ನಮ್ಮ ಹೃದಯಗಳನ್ನು ನೋಯಿಸುತ್ತಾರೆ, ಆದರೆ ನಾವು ಅವರೊಂದಿಗೆ ಮಾತನಾಡಲು ಸಂತೋಷಪಡುತ್ತೇವೆ. ತಮ್ಮ ಜನರಿಂದ ಹಿಂಸೆಗೆ ಒಳಗಾದ ಮತ್ತು ತಿರಸ್ಕೃತರಾದವರು ಬಹಳ ಕಠಿಣ ಹೃದಯದವರು ಮತ್ತು ನಿರ್ಮೂಲಕರಾಗುತ್ತಾರೆ. ನಿರೀಕ್ಷೆ ಬಹಳ ನೋವಿಸುತ್ತದೆ, ಆದರೆ ಈ ಹೃದಯವು ಏಕೆ ಆಶಿಸುತ್ತಿದೆ ಎಂದು ನನಗೆ ಗೊತ್ತಿಲ್ಲ. ಅದು ಕೃತಕ ಸಂಬಂಧಗಳಿಗಿಂತ ಉತ್ತಮವಾದದ್ದು. ಒಂಟಿಯಾಗಿರುವುದು ಕೇವಲ 2 ಸರಳ ಪದಗಳು. ಪ್ರೀತಿ ಮತ್ತು ದ್ವೇಷ 2 ಸರಳ ಪದಗಳು. ಈ 2 ಪದಗಳು ಒಬ್ಬ ವ್ಯಕ್ತಿಯನ್ನು ದೇವರು ಅಥವಾ ದೈವ ಮಾಡಲು ಸಾಧ್ಯ. ಕಾಲದಲ್ಲಿ ನಿಮ್ಮನ್ನು ನೀವು ಉತ್ತಮಗೊಳಿಸಿಕೊಳ್ಳಿ, ಇಲ್ಲವಿದ್ದರೆ ಪರಸ್ಪರ ಕಲಿಯುವ ಜನರು ನಿಮ್ಮನ್ನು ಹಿಂದಿಕ್ಕುತ್ತಾರೆ. ನೀವು ಜೀವನವನ್ನು ಮುಕ್ತವಾಗಿ ಬಾಳಲು ಬಯಸಿರಿ, ಸಂಬಂಧಗಳನ್ನು ಬೆಳೆಸಿಕೊಳ್ಳಿ, ಏಕೆಂದರೆ ಇಲ್ಲಿ ಪ್ರದರ್ಶನ ನಿರ್ವಹಿಸುವವರು ನೆನಪಿರುತ್ತಾರೆ, ಆದರೆ ಅದನ್ನು ಉಳಿಸಿಕೊಳ್ಳುವವರು ಬಹಳ ಕಡಿಮೆ ಜನ. ಹೋರಾಡಿದವರು ಮಾತ್ರ ಜಗತ್ತನ್ನು ಬದಲಾಯಿಸುತ್ತಾರೆ. ನೀವು ಕ್ಷಿಪಣಿಯಂತೆ ಜೀವನವನ್ನು ಸಾಧಿಸಿದ್ದರೆ ಅದನ್ನು ತೋರಿಸಿ, ಇಲ್ಲವಿದ್ದರೆ ಇತ್ತೀಚಿನ ದಿನಗಳಲ್ಲಿ ಲಂಚ ನೀಡುವುದರ ಮೂಲಕವೂ ಇತಿಹಾಸದ ಲೇಖನಿಗಳು ಮುದ್ರಿಸಲ್ಪಡುತ್ತವೆ. ನಾವು ಧೈರ್ಯವನ್ನು ಪರೀಕ್ಷಿಸುತ್ತೇವೆ. ನಾವು ನಮ್ಮ ಕಣ್ಣುಗಳಿಂದ ಕನಸಿನ ಮುಸುಕನ್ನು ತೆಗೆದುಹಾಕಿದ್ದೇವೆ. ನಾವು ಯಾವುದರಿಂದಲೂ ಧೈರ್ಯವನ್ನು ಕಳೆದುಕೊಳ್ಳುತ್ತೇವೆ. ಎಡವುವುದು ಒಬ್ಬ ವ್ಯಕ್ತಿಗೆ ನಡೆಯಲು ಕಲಿಸುವ ಎಡವುಗಳು. ಯಾರೋ ಕಾಲಿನ ಮೇಲೆ ಬಿದ್ದು ನಿಮ್ಮ ಖ್ಯಾತಿಯನ್ನು ಕಳೆದುಕೊಳ್ಳುವುದಕ್ಕಿಂತ ನಿಮ್ಮ ಸ್ವಂತ ಕಾಲಿನ ಮೇಲೆ ನಡೆಯುವುದರ ಮೂಲಕ ನೀವು ಏನಾದರೂ ಆಗಬಹುದು ಎಂದು ನಂಬಿ. ಸೋತ ವ್ಯಕ್ತಿ ಸೋತ ನಂತರ ನಗುತ್ತಾನೆ. ವಿಜಯಿಗಳು ಗೆಲುವಿನ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ಇದು ನಗುವಿನ ಶಕ್ತಿ. ನೀವು ಫಲಿತಾಂಶಗಳನ್ನು ಸಾಧಿಸುವವರೆಗೆ ಯಾವಾಗಲೂ ಶ್ರಮಿಸಿ, ಏಕೆಂದರೆ ಜಗತ್ತು ಪ್ರಯತ್ನಗಳನ್ನಲ್ಲ, ಫಲಿತಾಂಶಗಳನ್ನು ಮಾತ್ರ ವಂದಿಸುತ್ತದೆ. ನಿಮ್ಮನ್ನು ನಂಬಿ. ನಿಮ್ಮೊಳಗೆ ಬೇರೇದಕ್ಕಿಂತಲೂ ದೊಡ್ಡದಾದ ಒಂದು ಶಕ್ತಿಯಿದೆ. ಕೆಲವೊಮ್ಮೆ ಕಾಲ ಕಳೆದಂತೆ ಸ್ನೇಹಿತರು ಸಹ ಶತ್ರುಗಳಾಗುತ್ತಾರೆ ಮತ್ತು ಶತ್ರುಗಳು ಸ್ನೇಹಿತರಾಗುತ್ತಾರೆ, ಏಕೆಂದರೆ ಸ್ವಾರ್ಥವು ಬಹಳ ಶಕ್ತಿಶಾಲಿಯಾಗಿದೆ. ಶ್ರೀಗಂಧದ ಮರವು ಪ್ರಪಂಚದಾದ್ಯಂತ ಅದರ ಪರಿಮಳಕ್ಕಾಗಿ ಹೆಸರುವಾಸಿ. ಆದರೆ ಈ ಜಗತ್ತು ಶ್ರೀಗಂಧದ ಮರವು ವಿಶ್ವದಲ್ಲಿಯೇ ಅತ್ಯಂತ ವಿಷಕಾರಿ ಹಾವುಗಳನ್ನು ಹೊಂದಿದೆ ಎಂಬುದನ್ನು ಬಹಳಷ್ಟು ಮರೆಯುತ್ತದೆ. ಆದ್ದರಿಂದ ಹೊರಗೆ ತುಂಬಾ ಸಿಹಿಯಾಗಿ ಮಾತನಾಡುವ ವ್ಯಕ್ತಿಯು ಒಳಗೆ ದ್ವೇಷದ ಭಾವನೆಗಳನ್ನು ಹೊಂದಿರಬಹುದು. ಯಾರನ್ನಾದರೂ ನಂಬುವ ಮೊದಲು ಹೆಚ್ಚಿನ ಪರಿಗಣನೆಯನ್ನು ಮಾಡಬೇಕು. ಕಲ್ಲಿನಿಂದ ಚಿನ್ನವನ್ನು ಮಾಡಲು ಪುಡಿ ಮಾಡುವುದು, ದೂಷಿಸುವುದು ಮತ್ತು ಸುಡುವುದು ಅಗತ್ಯವಾಗಿದೆ. ಅದೇ ರೀತಿ ಯಶಸ್ವಿ ವ್ಯಕ್ತಿಯಾಗಲು ನೀವು ಅತ್ಯಂತ ಕಠಿಣ ಸವಾಲುಗಳನ್ನು ಗೆಲ್ಲಬೇಕಾಗುತ್ತದೆ. ಸನ್ನಿವೇಶಗಳ ಮೂಲಕ ಹೋಗಬೇಕಾಗುತ್ತದೆ. ನಿಮ್ಮಲ್ಲಿರುವುದರಲ್ಲಿ ಸಂತೋಷವಾಗಿರಲು ಕಲಿಯಿರಿ. ಬೇರೆಯೊಬ್ಬರ ಸಂತೋಷವನ್ನು ನೋಡಿ ದುಃಖಿಸುವವರು ಯಾರೂ ಇಲ್ಲ. ಇತಿಹಾಸವು ಜನರಿಗೆ ಅವಕಾಶ ಸಿಗದಷ್ಟು ಕಠಿಣವಾಗಿದೆ. ಆದ್ದರಿಂದ ಸ್ನೇಹಿತರ ಪಥಗಳು ಸಹ ಉದ್ಯೋಗಗಳಂತೆ ಆಗಿವೆ. ಇತ್ತೀಚಿನ ದಿನಗಳಲ್ಲಿ ಉತ್ತಮ ಕೊಡುಗೆಗಳು ನೀಡಲಾಗುತ್ತದೆ. ಕೆಲವರು ಭೇಟಿಯಾದ ಕೂಡಲೇ ತಮ್ಮ ಮನಸ್ಸನ್ನು ಬದಲಾಯಿಸುತ್ತಾರೆ. ಅವರು ನಿಮ್ಮಿಂದ ಕಲಿಯುತ್ತಾರೆ ಮತ್ತು ನೀವು ಕಲಿಯಬೇಕು. ನೀವು ಅದನ್ನು ದೇವಾಲಯಗಳಲ್ಲಿ ಏಕೆ ಹುಡುಕುತ್ತೀರಿ? ಅದು ಕೂಡ ಇದೆ. ನೀವು ಪಾಪಗಳು ಮತ್ತು ಅಪರಾಧಗಳನ್ನು ಮಾಡುವಲ್ಲಿ ಸಮಸ್ಯೆಗಳು ನಾವು ಪರಿಗಣಿಸುವಷ್ಟು ಪ್ರಬಲವಿಲ್ಲ. ಕತ್ತಲು ಬೆಳಗ್ಗೆ ಬರಲು ಬಿಡಲಿಲ್ಲ ಎಂದು ನೀವು ಎಂದಾದರೂ ಕೇಳಿದ್ದೀರಾ? ಸಂತೋಷಕ್ಕಾಗಿ ಒಂದೇ ಮಂತ್ರವಿದೆ: ನಿಮ್ಮಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಜನರೊಂದಿಗಲ್ಲ, ವಿಫಲ ಜನರೊಂದಿಗೆ ಕುಳಿತುಕೊಳ್ಳಿ. ಅವರಿಗೆ ಯಾವುದೇ ಅಹಂಕಾರವಿರುವುದಿಲ್ಲ. ಕೆಲವೊಮ್ಮೆ ಗುಣಾತ್ಮಕ ಜನರಿಗೆ ಏನಾಗುತ್ತದೆ ಎಂದು ನನಗೆ ಅರ್ಥವಾಗುವುದಿಲ್ಲ. ವಿಧಿ ಯಾವಾಗಲೂ ಏಕೆ ತಂತ್ರವನ್ನು ಆಡುತ್ತದೆ? ಇದು ಬಹಳ ದುಃಖಕರವಾಗಿದೆ. ನಿಷ್ಠೆಯ ಬಗ್ಗೆ ಕಥೆಗಳನ್ನು ಉಲ್ಲೇಖಿಸಲಾದಾಗ ನಾವು ಮನುಷ್ಯರು ನಾಯಿಗಳಂತೆ ಕಾಣಿಸುತ್ತೇವೆ. ಸಮಯವನ್ನು ಯಾರಿಗೂ ನೀಡಬೇಡಿ. ಅವರು ಹಾಗಲಕಾಯಿಗಿಂತ ಕಹಿಯಾಗಿರುತ್ತಾರೆ. ಕಷ್ಟದ ಸಮಯದಲ್ಲಿ ಜನರು ಹೆಚ್ಚಾಗಿ ಮಸುಕಾಗುತ್ತಾರೆ ಮತ್ತು ಸಕ್ಕರೆಗಿಂತ ಸಿಹಿಯಾಗಿರುವವರು ಕಾಲಾನಂತರದಲ್ಲಿ ದ್ರೋಹ ಬಗೆಯುತ್ತಾರೆ. ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುವವರು ಅವರಿಗೆ ದೂರು ನೀಡುವುದು ನಿಷ್ಪ್ರಯೋಜಕ. ನೀವು 100 ಕೆಲಸಗಳನ್ನು ಸರಿಯಾಗಿ ಮಾಡಬಹುದು, ಆದರೆ ಒಂದು ತಪ್ಪು ಮತ್ತು ಎಲ್ಲವೂ ವ್ಯರ್ಥವಾಗುತ್ತದೆ. ನಿಮಗೆ ಸಮಯವಿಲ್ಲ ಎಂದು ಹೇಳುವವರು, ಆದರೆ ನಿಮ್ಮ ಹೆಸರು ಅವರ ವಿಶೇಷ ಸಂಬಂಧಗಳ ಪಟ್ಟಿಯಲ್ಲಿಯೂ ಇಲ್ಲ. ಮೂರ್ಖ ವ್ಯಕ್ತಿ ತನಗೆ ತಾನೇ ಹಾನಿ ಮಾಡಿಕೊಳ್ಳುವುದಲ್ಲದೆ ತನಗೆ ಸಹಾಯ ಮಾಡುವವರಿಗೂ ಹಾನಿ ಮಾಡಿಕೊಳ್ಳುತ್ತಾನೆ. ಎಲ್ಲ ಪಾಠಗಳನ್ನು ಪುಸ್ತಕಗಳಿಂದ ಕಲಿಯಲಾಗುತ್ತದೆ. ಕೆಲವು ಪಾಠಗಳನ್ನು ಜೀವನ ಮತ್ತು ಸಂಬಂಧಗಳಲ್ಲಿಯೂ ಕಲಿಸಲಾಗುತ್ತದೆ. ಸ್ವಾರ್ಥದಿಂದ ತುಂಬಿರುವ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಸಾಕು. ನೀವು ಬಯಸಿದರೆ ನೋವಿಗೆ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ.
ನೀವು ಯಾರನ್ನಾದರೂ ಹೆಚ್ಚು ಸುಧಾರಿಸಲು ಪ್ರಯತ್ನಿಸಿದರೆ ಅವರು ನಿಮ್ಮ ಶತ್ರುಗಳಾಗುತ್ತಾರೆ. ಯಾವುದೂ ಸರಿಯಾಗಿಲ್ಲದಿದ್ದರೂ ಇರುವಿಕೆ ಅಥವಾ ಅನುಪಸ್ಥಿತಿಯು ಅಪ್ರಸ್ತುತವಾದ ವ್ಯಕ್ತಿಯ ನೆನಪುಗಳು ನಿಮ್ಮನ್ನು ಪ್ರತಿ ಕ್ಷಣವೂ ಕಾಡುತ್ತಿರುತ್ತವೆ. ಎಲ್ಲವೂ ಸರಿಯಾಗಿದೆ ಎಂದು ನಂಬುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಿಮಗೆ ಸಮಯವನ್ನು ಹೇಳುವ ಅನೇಕ ಜನರನ್ನು ನೀವು ಕಾಣಬಹುದು, ಆದರೆ ಸಮಯಕ್ಕೆ ಸರಿಯಾಗಿ ಬರುವವರು ಕಡಿಮೆ. ಜೀವನದಲ್ಲಿ ಬಿರುಗಾಳಿಗಳು ಅನಿವಾರ್ಯ. ಅದಕ್ಕಾಗಿಯೇ ನಿಮ್ಮ ಕೈ ಹಿಡಿದವರು ಮತ್ತು ಬಿಡುವವರು ಯಾರು ಎಂಬುದನ್ನು ನಾನು ಕಲಿತಿದ್ದೇನೆ. ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಜನರನ್ನು ನಾನು ನೋಡಿದ್ದೇನೆ. ಸಹಾಯಕ್ಕಾಗಿ ಧನ್ಯವಾದ ಹೇಳುವವರು ಮತ್ತು ನೀವು ಸಹಾಯ ಪಡೆದಾಗ ನಿಮ್ಮನ್ನು ಮೂರ್ಖರು ಎಂದು ಕರೆಯುವವರು. ಸಮಯದ ಮೊದಲು ಪಡೆದ ವಸ್ತುಗಳು ಅವುಗಳ ಮೌಲ್ಯವನ್ನು ನೀಡುತ್ತವೆ ಮತ್ತು ಸಮಯದ ನಂತರ ಪಡೆದ ವಸ್ತುಗಳು ಅವುಗಳ ಪ್ರಾಮುಖ್ಯತೆಯನ್ನು ನೀಡುತ್ತವೆ. ಕೆಲವು ಭಾವನೆಗಳು ಹೃದಯಕ್ಕೆ ಸಂಬಂಧಿಸಿವೆ. ಅವುಗಳನ್ನು ಪೂರೈಸುವ ಅಭ್ಯಾಸ ನನಗಿದೆ. ಎಲ್ಲರೂ ಮನುಷ್ಯರು. ಒಂದೇ ವ್ಯತ್ಯಾಸವೆಂದರೆ ಕೆಲವರು ನೋವುಂಟು ಮಾಡುತ್ತಾರೆ ಮತ್ತು ಕೆಲವರು ಗಾಯಗಳನ್ನು ಗುಣಪಡಿಸುತ್ತಾರೆ. ನೀವು ಮಾತನಾಡುವಾಗ ನೀವು ಕಡಿಮೆ ಕೇಳಿದರೆ ಮತ್ತು ಹೆಚ್ಚು ಕೇಳಿದರೆ ಜನರು ನಿಮ್ಮನ್ನು ಹೆಚ್ಚು ಇಷ್ಟಪಡುತ್ತಾರೆ. ನಿಮ್ಮ ಜೀವನವನ್ನು ವಿಷಾದಿಸುವುದನ್ನು ನಿಲ್ಲಿಸಿ. ಬದಲಾಗಿ ನಿಮ್ಮನ್ನು ಬಿಟ್ಟು ಹೋದ ವ್ಯಕ್ತಿ ವಿಷಾದಿಸುವಂತೆ ಏನಾದರೂ ಮಾಡಿ. ಸಮಯ ಮತ್ತು ಪದಗಳೆರಡನ್ನೂ ಬಳಸಿ. ಅಜಾಗರೂಕತೆಯಿಂದ ವರ್ತಿಸಬೇಡಿ. ಈ ಎರಡು ವಿಷಯಗಳು ಎಂದಿಗೂ ಹಿಂತಿರುಗುವುದಿಲ್ಲ ಅಥವಾ ನೀವು ಎರಡನೇ ಅವಕಾಶವನ್ನು ನೀಡುವುದಿಲ್ಲ. ನೀವು ಯಾರನ್ನಾದರೂ ಕಣ್ಮರೆಯಾಗುವಂತೆ ಮಾಡಲು ಬಯಸಿದರೆ ಅವರಿಗೆ ಹಣವನ್ನು ಸಾಲವಾಗಿ ನೀಡಿ. ಜನರು ನಿಮ್ಮನ್ನು ತಮ್ಮಲ್ಲಿಯೇ ನೋಡುವುದಿಲ್ಲ. ಆದ್ದರಿಂದ ಒಳ್ಳೆಯ ವ್ಯಕ್ತಿ ನಿಮ್ಮನ್ನು ಒಳ್ಳೆಯವರಾಗಿ ನೋಡುತ್ತಾನೆ. ಒಬ್ಬ ಮಹಾನ್ ವ್ಯಕ್ತಿ ನಿಮ್ಮಲ್ಲಿ ಶ್ರೇಷ್ಠತೆಯನ್ನು ನೋಡುತ್ತಾನೆ. ಜೀವನದಲ್ಲಿ ಅನೇಕ ವಿಷಯಗಳನ್ನು ಅನುಭವಿಸಿದ ನಂತರವೇ ಅರ್ಥವಾಗುವುದು ಕಷ್ಟ. ನೀವು ಜೀವನದಲ್ಲಿ ಮುಂದುವರೆಯಲು ಬಯಸಿದರೆ ಹಿಂತಿರುಗಿ ನೋಡುವುದನ್ನು ನಿಲ್ಲಿಸಿ ಎಂದು ನಾನು ಕಲಿತಿದ್ದೇನೆ. ಒಂದೇ ಒಂದು ಜೀವನವಿದೆ. ಈಗ ನೀವು ಅದನ್ನು ನೋಡಬೇಕು. ಅದನ್ನು ನಗೆಯೊಂದಿಗೆ ಬದುಕಿ. ಇಲ್ಲವಿದ್ದರೆ ನೀವು ಸಂಕುಚಿತ ಮನಸ್ಥಿತಿ ಹೊಂದಿದ ವ್ಯಕ್ತಿ ಸ್ವತಃ ಮುಂದೆ ಸಾಗುವುದಿಲ್ಲ ಅಥವಾ ತನ್ನ ಸಹಚರರು ಮುಂದೆ ಸಾಗಲು ಬಿಡುವುದಿಲ್ಲ. ಅವನು ತನ್ನ ತಾಯಿಯನ್ನು ಹೀಗೆ ನೋಡುತ್ತಾನೆ. ಎಲ್ಲರ ಮಾತುಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಯಾರನ್ನಾದರೂ ನಂಬುವುದು ಮತ್ತು ಆನಂತರ ಅವುಗಳನ್ನು ಮುರಿಯುವುದು ದೊಡ್ಡ ಪಾಪ. ಅತ್ಯಂತ ನೋವಿನ ವಿಷಯವೆಂದರೆ ಪ್ರೀತಿಪಾತ್ರರನ್ನು ದೂರವಿಡುವುದು. ಜೀವನ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡಿದೆ ಮತ್ತು ಸಮರಾಜಿ ಮಾಡಿಕೊಳ್ಳುತ್ತದೆ. ನಮಗೆ ಅರಿವಿಲ್ಲದವರು ನಮ್ಮ ಬಳಿಗೆ ವಿರಳವಾಗಿ ಬರುವಂತೆ ನೋಡಿಕೊಳ್ಳಲು ನಾವು ನಿಮಗೆ ಕಲಿಸಿದ್ದೇವೆ. ಜನರನ್ನು ಸಂತೋಷಪಡಿಸಬಹುದು. ದೇವರು ಯಾವಾಗಲೂ ನೋಡುತ್ತಿರುತ್ತಾನೆ. ಒಬ್ಬ ವ್ಯಕ್ತಿಯು ಹಣದಿಂದ ಮಾತ್ರ ಶ್ರೀಮಂತನಲ್ಲ. ನಿಜವಾದ ಶ್ರೀಮಂತಿಕೆ ಶ್ರೀಮಂತನಾದವನಿಂದ ಸಾಧಿಸಲಾಗುತ್ತದೆ. ಒಳ್ಳೆಯ ಆಲೋಚನೆಗಳು ಮತ್ತು ಸಿಹಿ ನಡವಳಿಕೆ ಹೊಂದಿದ್ದೀರಿ. ಜನರ ಬಾಯಿ ಮುಚ್ಚುವುದಕ್ಕಿಂತ ನಿಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವುದು ಉತ್ತಮ. ಜೀವನ ಉತ್ತಮವಾಗುತ್ತದೆ. ಸಿಹಿ ಮಾತುಗಳಿಗೆ ಅಪಾರ ಶಕ್ತಿಯಿದೆ ಎಂದು ಯಾರೋ ಸರಿಯಾಗಿ ಹೇಳಿದ್ದಾರೆ. ಪ್ರೀತಿ, ತಿಳುವಳಿಕೆ ಮತ್ತು ಹಂಚಿಕೆಯಿಂದ ಇನ್ನೊಬ್ಬರನ್ನು ನೋವಿಸುವುದರಿಂದ ಸಾಧಿಸಿದ ಸಂತೋಷ ಬಹಳ ಕಾಲ ಉಳಿಯುತ್ತದೆ. ಅಲ್ಪಕಾಲೀನ ಜೀವನದಲ್ಲಿ ನಿಮ್ಮ ಸ್ವಂತ ತಪ್ಪುಗಳನ್ನು ಕೇಳುವುದು ಬಹಳ ಮುಖ್ಯ. ನೀವು ನೋವನ್ನು ಅನುಭವಿಸಿದ್ದರೆ ನಿಮಗೆ ಚಿಕಿತ್ಸೆ ಖಂಡಿತವಾಗಿ ಸಿಗುತ್ತದೆ. ನಾಯಿ ಹಿಂತಿರುಗುತ್ತದೆ. ಅದು ಗೌರವವಾಗಲಿ ಅಥವಾ ಇಲ್ಲದಿರಲಿ. ಅದು ದ್ರೋಹವಾಗಲಿ ಅಥವಾ ದ್ರೋಹವಾಗಲಿ. ಜನರು ಸ್ವಲ್ಪವಾದರೂ ಸಮರ್ಥರಾದರೆ ಅವರು ಇತರರನ್ನು ಮೂರ್ಖರು ಎಂದು ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಅದು ವ್ಯಕ್ತಿಯ ಮಾತುಗಳಲ್ಲ, ಆದರೆ ಅವರ ಸಮಯ. ನನಗೆ ಏನು ಹೇಳಬೇಕೆಂದು ಗೊತ್ತಿಲ್ಲ, ಆದರೆ ಒಬ್ಬ ವ್ಯಕ್ತಿಯು ತನ್ನ ಕೊನೆಯ ಪ್ರಯಾಣಕ್ಕೂ ಇತರರ ಮೇಲೆ ಅವಲಂಬಿತನಾಗಿರುತ್ತಾನೆ. ದೃಷ್ಟಿಯು ಒಂದು ವಸ್ತು ಎಂಬುದರ ಮೇಲೆಯೂ ಅವಲಂಬಿತವಿದೆ. ಅದನ್ನು ನಿರ್ಲಕ್ಷಿಸುವವರು ಕಾರಣವನ್ನು ಹುಡುಕುತ್ತಾರೆ. ಏನೇ ಆಗಲಿ, ದ್ರೋಹ ಎಂದರೆ ಅಂತಿಮವಾಗಿ ದ್ರೋಹ. ಸಂಬಂಧಗಳ ಸೌಂದರ್ಯವೆಂದರೆ ಪರಸ್ಪರ ಅರ್ಥಮಾಡಿಕೊಳ್ಳುವುದು. ನೀವು ನಿಮ್ಮಂತಹ ವ್ಯಕ್ತಿಯನ್ನು ಹುಡುಕಿದರೆ ನೀವು ಒಂಟಿಯಾಗಿರುತ್ತೀರಿ. ಹೃದಯಗಳು ಪರಸ್ಪರ ನಿಷ್ಠವಾಗಿರುವಾಗ ದೂರ ಅಪ್ರಸ್ತುತವಾಗುತ್ತದೆ. ಇಂದಿನ ಜಗತ್ತಿನಲ್ಲಿ ತುಂಬಾ ಒಳ್ಳೆಯವರಾಗಿರುವುದು ಒಳ್ಳೆಯದಲ್ಲ. ಒಂದು ಸಣ್ಣ ಹಳ್ಳಿಯಲ್ಲಿ ರಾಹತ್ ಎಂಬ ವ್ಯಕ್ತಿ ಇದ್ದನು. ಅವನ ಮನೆಯ ಬಳಿ ಒಂದು ಪರ್ವತವಿತ್ತು. ಅಲ್ಲಿಗೆ ಅವನು ಪ್ರತಿದಿನ ಬೆಳಗ್ಗೆ ಹೋಗುತ್ತಿದ್ದನು. ಅವನು ಸ್ವಲ್ಪ ಭಯಪಟ್ಟು ಪರ್ವತದ ಮೇಲೆ ಕುಳಿತು ನಂತರ ಹಿಂತಿರುಗಿದನು. ಅವನು ಎಂದಿನಂತೆ ಬೆಳಗ್ಗೆ ಬೇಗ ಹೋಗುತ್ತಿರುವಾಗ ಅವನ ಪುಟ್ಟ ಮಗು ಹಿಂದೆ ಬಂದು ಅವನ ಕೈ ಹಿಡಿದು, ಇಂದು ನಾನು ನಿನ್ನೊಂದಿಗೆ ಬರುತ್ತೇನೆ ಎಂದು ಹೇಳಿದನು. ಅವನು ಮೊದಲು ಅವನಿಗೆ ಸ್ವಲ್ಪ ವಿವರಿಸಿ ಒಪ್ಪಿಕೊಂಡನು ಮತ್ತು ದಾರಿ ತುಂಬಾ ಚಿಕ್ಕದಾಗಿದ್ದು ಹತ್ತುವಿಕೆ ಕಡಿದವಾಗಿತ್ತು.
ಆದ್ದರಿಂದ ಅವನು ನನ್ನೊಂದಿಗೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದರೂ ಅವನ ಮಗು ಇನ್ನೂ ಒತ್ತಾಯಿಸಿದನು. ಆದ್ದರಿಂದ ತಂದೆ ಮತ್ತು ತಾಯಿ ಹೋದರು ಮತ್ತು ಇಬ್ಬರೂ ಪರ್ವತವನ್ನು ಹತ್ತಲು ಪ್ರಾರಂಭಿಸಿದರು. ತಂದೆ ತನ್ನ ಮಗನ ಕೈಯನ್ನು ಬಿಗಿಯಾಗಿ ಹಿಡಿದನು. ಎಡಭಾಗದಲ್ಲಿ ವಿರಾಮವಿತ್ತು ಮತ್ತು ಬಲಭಾಗದಲ್ಲಿ ಒಂದು ಕಂದಡವಿತ್ತು. ದಾರಿ ತುಂಬಾ ಕಿರಿದಾಗಿತ್ತು. ಅವರು ಹಳ್ಳಿಯನ್ನು ತಲುಪುವಷ್ಟರಲ್ಲಿ ರಸ್ತೆಯಲ್ಲಿ ಒಂದು ದೊಡ್ಡ ಕಲ್ಲು ಬಂತು. ತಂದೆ ಪ್ರತಿದಿನ ಅದರ ಮೂಲಕ ಹಾದು ಹೋಗುತ್ತಿದ್ದರು. ಅಲ್ಲಿ ಒಂದು ಕಲ್ಲಿದೆ ಎಂದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಅವನು ಪಕ್ಕಕ್ಕೆ ಸರಿದನು. ಆದರೆ ಮಗು ಮೇಲೆ ಗಮನ ಕೇಂದ್ರೀಕರಿಸಿತು ಮತ್ತು ಘಟನೆ ನಡೆಯಿತು. ಮಗುವಿನ ಬಾಯಿಂದ ಒಂದು ಕೂಗು ಹೊರಬಂತು ಮತ್ತು ಆ ಕಿರುಚು ಪರ್ವತಗಳ ಮೂಲಕ ಪ್ರತಿಧ್ವನಿಸುತ್ತಿದ್ದಂತೆ ಮಗುವು ತನ್ನ ಸ್ವಂತ ಧ್ವನಿಯನ್ನು ಹಿಂದೆ ಮೊದಲು ಕೇಳಿರಲಿಲ್ಲ. ಅವನಿಗೆ ಏನಾಗುತ್ತಿದೆ ಎಂದು ಅರ್ಥವಾಗಲಿಲ್ಲ. ಅವನು ಒಳಗೆ ಸ್ವಲ್ಪ ಆತಂಕಿತನಾದನು ಮತ್ತು ಬಹುಶಃ ಯಾರೋ ಅವನನ್ನು ರಹಸ್ಯವಾಗಿ ನೋಡುತ್ತಿದ್ದು ಅವನನ್ನು ಗೇಲಿ ಮಾಡುತ್ತಿರಬಹುದು ಎಂದು ಭಾವಿಸಿದನು. ನಂತರ ಮಗು ಅವನಿಗೆ ಕೇಳಿದನು, ನೀನು ಯಾರು ಎಂದು ಮಗುವಿನ ಕೂಗು ಕೇಳಿದಾಗ ಅವನು ಕೋಪಗೊಂಡನು. ನನ್ನನ್ನು ಗೇಲಿ ಮಾಡುತ್ತಿರುವ ಈ ವ್ಯಕ್ತಿ ಯಾರು? ಅವನು ಕೋಪದಿಂದ ಹೇಳಿದನು, ನಾನು ನಿನ್ನನ್ನು ಗೊಚ್ಚಲು ಬಿಡುವುದಿಲ್ಲ. ನಂತರ ಅವನು ಕೂಗು ಕೇಳಿದ ತಕ್ಷಣ ಅವನ ತಂದೆ ಭಯಭೀತರಾದರು. ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಯಿತು. ಆದ್ದರಿಂದ ಅವನು ತನ್ನ ತಂದೆಯ ಕೈಯನ್ನು ಬಿಗಿಯಾಗಿ ಹಿಡಿದು, ನನ್ನನ್ನು ಇಷ್ಟೊಂದು ಕೀಡು ಮಾಡುತ್ತಿರುವ ವ್ಯಕ್ತಿ ಯಾರು ಎಂದು ಕೇಳಿದನು. ನನ್ನನ್ನು ಇಷ್ಟೊಂದು ನೋವಿಸುತ್ತಿರುವವರು ಯಾರು? ಅವನ ತಂದೆ ಸ್ವಲ್ಪ ಮುಗುಳು ನಕ್ಕಿ ಕನ್ನಡದಲ್ಲಿ ನೋಡಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಜೋರಾಗಿ ಹೇಳಿದನು. ಇದನ್ನು ಕೇಳಿ ಮಗುವಿಗೆ ಆಶ್ಚರ್ಯವಾಯಿತು. ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಅವನನ್ನು ಗೇಲಿ ಮಾಡುತ್ತಿದ್ದ ವ್ಯಕ್ತಿ ಅವನನ್ನು ಕೀಡು ಮಾಡುತ್ತಾ ತನ್ನ ತಂದೆಗೆ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳುತ್ತಿದ್ದನು. ಅವನ ತಂದೆ ತನ್ನ ಮಗನನ್ನು ನೋಡಿ ಅವನ ತಾಯಿಯ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಂಡನು. ನಂತರ ಅವಳ ಹಿಂದೆ ನೀನು ಚೆನ್ನಾಗಿದ್ದೀಯಾ ಎಂದು ಹೇಳಿದಳು. ಇದನ್ನು ಕೇಳಿ ಅವನ ಮಗು ಸ್ವಲ್ಪ ಮುಗುಳು ನಕ್ಕಿ ತನ್ನ ತಂದೆಯನ್ನು ಕೇಳಿದನು, ಏನಾಗಿದೆ? ನಂತರ ಅವನ ತಂದೆ ತನ್ನ ಮಗನಿಗೆ ವಿವರಿಸಿದನು, ನೀನು ಕೇಳುತ್ತಿರುವ ಈ ಧ್ವನಿ ಬೇರೆ ಯಾರದ್ದಲ್ಲ, ಅದು ನಿನ್ನ ಸ್ವಂತ ಧ್ವನಿ. ಪರ್ವತಗಳಲ್ಲಿ ಪ್ರತಿಧ್ವನಿಸುತ್ತಿದೆ ಮತ್ತು ನಿನ್ನ ಸ್ವಂತ ಧ್ವನಿಯನ್ನು ಕೇಳಲು ಮಾಡುತ್ತದೆ. ನೀವು ಮಾತನಾಡುವಂತೆ ಕೇಳಲು ಮಾಡುತ್ತದೆ. ನೀವು ಕೋಪದಿಂದ ಏನಾದರೂ ತಿಂದಿದ್ದರೆ ಆ ಧ್ವನಿ ಹಿಂತಿರುಗುತ್ತದೆ ಮತ್ತು ಅದು ಕೋಪದಿಂದ ಕೂಡಿರುತ್ತದೆ. ಆದರೆ ನೀವು ಒಳ್ಳೆಯದನ್ನು ತಿಂದಿದ್ದರೆ ಆ ಧ್ವನಿಯು ಒಳ್ಳೆಯದಾಗುತ್ತದೆ. ನಿಮಗೂ ಅದೇ ರೀತಿ. ನೀವೊಬ್ಬ ಮಾಯಿ ನನ್ನ ಜೀವನ ತುಂಬಾ ಕೆಟ್ಟದಾಗಿದೆ ಎಂದು ಹೇಳಿಕೊಳ್ಳುತ್ತಿದ್ದರೆ ನಿಮ್ಮ ಜೀವನ ನಿಜವಾಗೂ ಕೆಟ್ಟದಾಗುತ್ತದೆ. ನೀವು ನಿಮ್ಮ ಜೀವನವನ್ನು ಪ್ರೀತಿಸುತ್ತಲೇ ಇದ್ದರೆ ನಿಮ್ಮ ಜೀವನವು ನಿಮ್ಮನ್ನು ಪ್ರೀತಿಸಲು ಪ್ರಾರಂಭಿಸುತ್ತದೆ. ಈ ಆಲೋಚನೆ ಮಗುವಿನ ಮನಸ್ಸಿನಲ್ಲಿ ಅಂಟಿಕೊಂಡಿತು. ನಂತರ ಇಬ್ಬರೂ ಪರ್ವತದ ತುದಿಗೆ ಹೋದರು. ಆದರೆ ಈ ಆಲೋಚನೆ ಇನ್ನೂ ಮಗುವಿನ ಮನಸ್ಸಿನಲ್ಲಿತ್ತು. ನಂತರ ಮಗು ನಗಿಸಿ ತನ್ನ 2 ಕೈಗಳನ್ನು ತೆರೆದು ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ತನ್ನ ಪೂರ್ಣ ಶಕ್ತಿಯಿಂದ ಹೇಳಿದನು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜಾಗೃತರಾಗಿರಿ. ಜೈ ಶ್ರೀಕೃಷ್ಣ. ಧನ್ಯವಾದಗಳು.